ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಟೊಮ್ಯಾಟೊ ಗೊಜ್ಜು ಹೇಗೆ ಮಾಡೋದು ಅಂತ ನೋಡುವ. ಮೊದಲನೇದಾಗಿ ಅದಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ, ಟೊಮ್ಯಾಟೊ, ಕರಿಬೇವು, ಸಾಸಿವೆ, ಉಪ್ಪು, ಚಿಕನ್ ಮಸಾಲ, ಎಣ್ಣೆ ಮತ್ತು ಚಿಲ್ಲಿ ಪೌಡರು. ಮೊದಲನೇದಾಗಿ ಒಂದು ಬಾಣಲೆ ಇಟ್ಕೊಳ್ಳುವ. 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ ಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳುವ. 1 ಈರುಳ್ಳಿ ಇದ್ದರೆ ಸಾಕಾಗುತ್ತೆ. ಅಂದರೆ ಜನದ್ರ ಕ್ವಾಂಟಿಟಿ ಮೇಲೆ ಈರುಳ್ಳಿನ ಜಾಸ್ತಿ ಮಾಡ್ಕೊತ ಹೋಗಿ. ಜಾಸ್ತಿ ಜನ ಇದ್ದಷ್ಟು 2-3 ಈರುಳ್ಳಿ ಹಾಕಿ, ಕಡಿಮೆ ಜನ ಇದ್ದರೆ 1-2-3 ಜನ ಇದ್ದರೆ 1 ಈರುಳ್ಳಿ ಹಾಕಿದ್ರೂ ನಡೆಯುತ್ತೆ. ಅದಾದಮೇಲೆ ಕರಿಬೇವು, ಅದರ ನೆಕ್ಸ್ಟು MJS ಚಿಕನ್ ಮಸಾಲ ಪುಡಿ ತೊಗೊಂಡಿದ್ದೀನಿ. ಅದನ್ನು 2 ಟೇಬಲ್ ಸ್ಪೂನಷ್ಟು ಇದಕ್ಕೆ ಸೇರಿಸುವ. ನೀಟಾಗಿ ಫ್ರೈ ಮಾಡ್ಕೊಳ್ಳುವ. ಈರುಳ್ಳಿ ಎಲ್ಲ ಫುಲ್ಲು ಬೇಯಬೇಕು, ಆ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ 5-6 ಟೊಮೆಟೊ ತೊಗೊಂಡಿದ್ದೆ, ಅದನ್ನು ಇದರೊಳಗೆ ಸೇರಿಸ್ಕೊಳ್ಳುವ. ಈ ಟೊಮೆಟೊ ಗೊಜ್ಜಂತೂ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಫ್ರೈ ಮಾಡ್ಕೊಬೇಕು ಇದನ್ನು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡುವ. ಉಪ್ಪನ್ನು ಬೇಗ ಹಾಕೋದ್ರಿಂದ ಏನಾಗುತ್ತೆ, ಟೊಮೆಟೊ ಎಲ್ಲ ಬೇಗ ಬೇಯೋದಕ್ಕೆ ಹೆಲ್ಪ್ ಮಾಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಟೊಮೆಟೊ ಎಲ್ಲ ಬೇಯಬೇಕು ಫುಲ್ಲು. ನೋಡಿ, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಸಿಮ್ಮಲ್ಲಿಟ್ಟು ಬಿಟ್ರೂ ಅದು ನೀಟಾಗಿ ಬೆಂದಿರುತ್ತೆ. ಅದಾದಮೇಲೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳುವ. 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳುವ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ 2-3 ಮಿನಿಟ್ಸು ಅದನ್ನು ಸಣ್ಣ ಉರಿಲಿ ಇಟ್ಟು ಬೇಯಿಸಿದ್ರೆ ಸಖತ್ತಾಗಿರುವಂಥ ಒಂದು ಟೊಮೆಟೊ ಗೊಜ್ಜು ರೆಡಿಯಾಗುತ್ತೆ. ತುಂಬ ಈಸಿ ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಹಾಗೂ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.